ಸೋಕು ನಗ್ಸೋಕು ತಿನ್ಸೋಕು ಪಂಚ ಕಜ್ಜಾಯ. ಏನೋ ಹೋಗು ದಿನ ಪ್ರಶ್ನೆ ಕೇಳಿ ತಲಿ ತಿನ್ನಾವ, ಇವತ್ತು ಸೈಲೆಂಟ್ ಆಗಿ ನಿಂತು ಬಿಟ್ಟಿ. ಇವತ್ತು ಸೂರ್ಯ ಯಾ ಕಡೆ ಹುಟ್ಟ್ಯಾಣ? ಮೆಜೆಸ್ಟಿಕ್ ಮೆಟ್ರೋ ಅಂಡರ್ಗ್ರೌಂಡ್ ಅಲ್ಲಿ ಹುಟ್ಟಿದಾನೆ. ಪಂಚ ಕೊಡವಂಗ ಪಂಚ ಇರ್ಲಿ, ಅಡ್ಜಸ್ಟ್ ಮಾಡ್ಕೊಂತೀನಿ. ಏನೋ ವಿಚಾರ ಮಾಡಕತ್ತಿ? ಏನ್ ನಿಮ್ ಪ್ರಾಬ್ಲಮ್? ದಿನ ಎಲ್ರಿಗೂ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ತಲೆ ತಿಂತಾ ಇದ್ದೆ. ಇವತ್ತು ಒಂದಿನ ನಮ್ಮ ತಾತನ ವಾಚ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ನನ್ಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ತಲೆ ತಿಂತೀರಾ? ನಿಮ್ಮ ತಾತನ ವಾಚ್ ಬಗ್ಗೆ ವಿಚಾರ ಮಾಡುವಂತದ್ದೇನೈತಿ? ಈ ವಾಚ್ ಬಗ್ಗೆ ನಿಮಗೆ ಗೊತ್ತಿಲ್ಲ, ಇದ್ರಲ್ಲೊಂದು ಅದ್ಭುತ ಶಕ್ತಿ ಇದೆ. ಇದ್ರೊಳಗ ಸಲ್ಲ ಐತೆ ಅನ್ನೋದಾಗ ಗೊತ್ತಿಲ್ಲ, ಇದ್ರೊಳಗ ಅದ್ಭುತ ಶಕ್ತಿ ಐತೆ ಅಂತ. ಈ ವಾಚ್ ಬಗ್ಗೆ ನಿಮ್ಗೆ ಏನು ಗೊತ್ತಿಲ್ಲ, ಅದಕ್ಕೆ ಹೆಂಗ್ ಮಾತಾಡ್ತಿದ್ದೀರಾ? ಈ ವಾಚ್ ಇಂದ ನನ್ ಮಾಯ ಆಗ್ಬೋದು ಗೊತ್ತಾ? ಅಯ್ಯಪ್ಪ, ನಕ್ಕು 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 ನನ್ನ ಒಟ್ಟು ತೆಗೆದೈತಿ. ಯಾಕೆ ನಗ್ತಾ ಇದ್ದೀರಾ? ಇಷ್ಟು ದಿವಸ ನೀನು ಬರೀ ಪ್ರಶ್ನಾರ್ಥಕ ಚಿಹ್ನೆ ಅನ್ಕೊಂಡಿದ್ದೆ. ಇವತ್ತು ಗೊತ್ತಾಗ್ತ ನೀನ್ ನಿಮಾನ್ಸಿಂದ ತಪ್ಪಿಸ್ಕೊಂಡಿರೋ ಪೇಷಂಟ್ ಅಂತ. ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲ, ಅದಕ್ಕೆ ಹೆಂಗ್ ಮಾತಾಡ್ತಿದ್ದೀರಾ? ಏನಪ್ಪ ನೀ ಹೇಳಿದ್ದನ್ನೆಲ್ಲ ನಂಬಾಕ ನೀ ಏನ್ ಹರಿಶ್ಚಂದ್ರನ್ ತಗೊಂಡ? ಹೌದು, ಸತ್ಯ ಹರಿಶ್ಚಂದ್ರ ನಮ್ ದೂರ ಸಂಬಂಧಿ. ಹೋಗು, ನೀನ ಮದುವೆ ಬಂದಿ ಹಿಂಗ್ ತಲೆ ಕೆಟ್ಟೋರಂಗ್ ಮಾತಾಡಿದ್ರೆ ಯಾರೇನ್ ಕೊಡ್ತಾರ? ನೀವು ಸರಿಯಾಗಿ ಮಾತಾಡಿದ್ರು, ನಿಮ್ಗೆ ಯಾಕೆ ಇನ್ನು ಮದುವೆ ಆಗಿಲ್ಲ? ನನ್ ಬಿಡ್ಕ ಬಂದ್ಬಿಟ್ನಲ್ಲಪ್ಪ. ಈಗ ವಿಷಯ ಬಿಡ, ಈ ವಾಚಿನ ಪವರ್ ತೋರ್ಸೇನಲ್ಲ, ತೋರ್ಸ್. ಹೌದಾ? ಎಲ್ಲಿದ್ಯಾ ಊಗು? ನಾನು ಇಲ್ಲ ಇದ್ದೀನಿ, ನಿಮ್ ಕಣ್ಣಿಗೆ ಕಾಣಿಸ್ತಿಲ್ಲ. ಊಗು, ನಿಮ್ಮ ಅಜ್ಜನ ವಾಚಿನ ಅದ್ಭುತ ನಂಗೆ ಗೊತ್ತಾಯ್ತಪ್ಪ, ಬಾರು. ಇನ್ನೊಂದ್ಸಲ ನನ್ ಕಿಂಡಲ್ ಮಾಡ್ತೀಯಾ? ಇಲ್ಲಪ್ಪ, ನೀ ಕಟ್ಗಳು ಎಂಟಿ ಮೇಲೆ ಆಣಿ, ನಾನ್ ನಿನ್ನ ಕಾಟ ಕೊಡಂಗಿಲ್ಲ, ಬಾರು. ಆಯ್ತು ಬರ್ತೀನಿ. ನಡಿನ ಒಂದ್ಸಲಿ ವಾಚ್ ಕೊಡು. ಯಾರಿಗಂದ್ರ ಕೊಡಂಗಿಲ್ಲ. ಅಪ್ಪ, ನಾನು ನಿನ್ನ ಬೆಸ್ಟ್ ಫ್ರೆಂಡ್ ಅಲ್ಲ? ಹೌದು. ನಾನೀಗ ಅಣ್ಣ ಐತಂಗಲ್ಲ? ಹೌದು. ಮತ್ತ ಆ ಚಿನ್ನು ಆ ವಾಚ್ ಕೊಡು. ಎಷ್ಟ್ ಚೆನ್ನಾಗಿ ನೈಸ್ ಮಾಡ್ತೀಯ ಕಳ್ಳ. ನೀ ನನಗ ಕಳ್ಳಾರನ್ನು ಕುಳ್ಳಾರನ್ನು, ಪ್ಲೀಸ್ ನನಗ ಆ ವಾಚ್ ಕೊಡು ಬಂಗಾರ. ಕೊಡಲ್ಲ. ಅಪ್ಪ, ನಿನ್ ಕಾಲು ಬೀಳ್ತೀನಿ, ಆ ವಾಚ್ ಕೊಡು. ಸರಿ ಮೇಲೆ ಅದೊಳೆ ಕೊಡ್ತೀನಿ, ಆದ್ರೆ ಒಂದ್ ಕಂಡೀಷನ್. ನೀ 10 ಕಂಡೀಷನ್ ಹೇಳಪ್ಪ, ಕೇಳ್ತೀನಿ. ಇದರಿಂದ ಒಂದು ಒಳ್ಳೆ ಕೆಲಸ ಆಗ್ಬೇಕಾಗೈತಿ. ನೀವೇನಾದ್ರೂ ಮಾಡ್ಕೊಳ್ಳಿ, ಆದ್ರೆ ಸಾಯಂಕಾಲದ ಹೊತ್ತಿಗೆ ನನಗೆ ಕರೆಕ್ಟಾಗಿ ತಂದು ಕೊಟ್ಬಿಡ್ಬೇಕು. ಕೊಡ್ತೀನಿ ಬಿಡ್ರಿ ಸಾಕು. ನೋಡಿ ಜನ ನನ್ನ ಬಗ್ಗೆ ತಪ್ಪು ತಿಳ್ಕೊತಾರ. ಇದನ್ನ ಕೆಟ್ಟ ಕೆಲ್ಸಕ್ಕೆಲ್ಲ ಉಪಯೋಗಿಸ್ಬಾರ್ದು. ನೀ ಹಂಗ ಹೇಳ್ತಿ ಹಂಗ. ಹಾಗಿದ್ರೆ ನಾನು ಸಾಯಿ ಅಂದ್ರೆ ಸತ್ ಬಿಡ್ತೀರಾ? ಮೈನವರೇ, ನಂಬು ಎಲ್ಲ ಇದೆಯಾ? ನಿಮ್ಮ ಹೃದಯದೊಳಗ ಹೆಂಗಿದ್ರು ನನ್ನ ಉಳ್ದಿರೋ ಪಾತ್ರೆ ಐತೆ, ತೊಳಿಬೇಕು. ಪದ್ಮ ಅವರ, ನನ್ನ ಡಾರ್ಲಿಂಗ್ ಮೈನವ್ರಿಗೆ ಹುಚ್ಚಿ ಅನ್ನೋದಲ್ದ ನಿನ್ನೆ ನೀವು ತಿಂದಿರೋ ಬಾಂಡೆ ತೊಳೆಯಕ ಸರಿ ಆಯ್ತು ನಿಮಗ ಮಾರಿ ಹಬ್ಬ. ಇಲ್ಲಿ ಅಂಬು ಅವರು ನಾನು ಸಾಯಂಕಾಲನೇ ವಾಚ್ ತಂದು ಕೊಡ್ತೀನಿ ಅಂತ ತಗೊಂಡೋಗಿ ಇನ್ನೂ ಕೊಟ್ಟಿಲ್ಲ. ಇವತ್ ಬರ್ಲಿ, ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ಮೆದುಳೆ ಆಚೆಗೆ ಬರ್ಬೇಕು, ಹಂಗ್ ಮಾಡ್ತೀನಿ. ಏನೋ ಹೋಗು, ಯಾರಿಗೆ ಓದಕತ್ತಿ? ಯಾರು ಏನ್ ಮಾಡಿದ್ರ ತಲೆನ ತೆಗೆದು ಬಿಡ್ತೀನಿ. ಬೇರೆ ಯಾರು ಏನು ಮಾಡಿಲ್ಲ, ನೀವೇ ನಂಗೆ ಮೋಸ ಮಾಡಿದ್ದು. ನಾನು ಹಿಂಗ್ ಮೋಸ ಮಾಡಿದ್ನ? ಏನಪ್ಪ? ನನ್ನ ಸಾಯಂಕಾಲನೇ ತಂದು ಕೊಡ್ತೀನಿ ಅಂತ ನಮ್ಮ ತಾತನ ವಾಚ್ ತಗೊಂಡೋಗಿ ಇನ್ನೂ ಕೊಟ್ಟಿಲ್ಲ, ಯಾಕೆ? ಇದು ಆ ವಿಷಯ. ನೋಡಪ್ಪ, ನನಗ ನಿಮ್ ತಾತನ ಆಸ್ತಿ ಬೇಡ. ಮತ್ತೆ ಯಾಕೆ ಇಟ್ಕೊಂಡಿದ್ದೀರಾ? ನನ್ನ ವಾಚ್ ನನಗೆ ಕೊಟ್ಬಿಡಿ. ನೋಡು, ಈ ಕೊಡಕ್ಕಾಗಿಲ್ಲ, ಇದರಿಂದ ಇನ್ನೂ ಬಹಳ ಕೆಲ್ಸ ಐತಿ. ಅದೆಲ್ಲ ಆಗಲ್ಲ, ಅದ್ ನಮ್ಮ ತಾತನ ಆಸ್ತಿ, ನಂಗೆ ಈಗ್ಲೇ ಬೇಕು. ಅಲ್ಲೇ ಅದ ನಿಮ್ಮ ತಾತನ ಆಸ್ತಿ ಅದ್ರ ನಾಕ್ ನಿಂಗೆ ಕೊಡ್ಬೇಕೆ? ಯಾಕಂದ್ರೆ ಇದು ನಂದು. ನಿಂದಾದ್ರೆ ನಾಕ್ ಇಟ್ಕೋಬಾರ್ದು. ನೀವ್ ಯಾಕೆ ನಂತರ ಪ್ರಶ್ನೆ ಕೇಳ್ತಿದ್ದೀರಾ? ನೀ ಕೇಳಕತ್ತಿಲ್ಲಲ್ಲ ಅದಕ್ಕೆ. ನೋಡಿ, ನೀವು ನನ್ನ ತಲೆ ತಿನ್ಬೇಡಿ, ನನ್ನ ವಾಚ್ ನನಗೆ ಕರೆಕ್ಟಾಗಿ ಕೊಟ್ರು ಸಾಕು. ನೋಡ, ಎಷ್ಟೋ ಕೇಳಿದ್ರು ಕೆಲಸ ಆಗುತ್ತೆ, ನಾವು ವಾಚ್ ಕೊಡಂಗಿಲ್ಲ ಅಂದ್ರೆ ಕೊಡಂಗಿಲ್ಲ. ನೀವು ಕೊಡೋವರೆಗೂ ನಾನು ಬಿಡಲ್ಲ ಅಂದ್ರೆ ಬಿಡಲ್ಲ. ಏನ್ ಮಾಡ್ತಿ? ತಗೊಳ್ಳೋವರೆಗೂ ನೈಸಾಗಿ ನನ್ನ ಹತ್ರ ತಗೊಂಡು ಇವಾಗ ಬಾಯಿಗೆ ಬಂದಂಗೆ ಬೈತೀರಾ. ಇದು ಪ್ರಕೃತಿ ನಿಯಮ.
ಕಾರ್ಯವಾಸಿ ಕತ್ತಿ ಕಾಲು ಹಿಡಿಬೇಕು, ಕಾರ್ಯ ಆದ್ಮೇಲೆ ಕತ್ತಿ ಒದಂಗ್ ಒದಿಬೇಕು. ಹಾ ಅಂದ್ರೆ ನೀವು ನಂಗೆ ಒದಿತೀರಾ? ಇಲ್ಲಪ್ಪ, ಮಾಯ ಆಗಿ ನಿನಗೆ ನಾಮ ಹಾಕ್ತೀನಿ. ಲಂಬೋರು ಎಲ್ಲೋದ್ರಿ? ಕಣ್ಣು ಮರೆಯಾಗಿ ಇಲ್ಲೇ ನಿಂತೀನಿ. ಇದು ಬಹಳ ಮೋಸ ಇದು. ನಾನು ಅನಿಸುತ್ತೆ ನಿಮ್ಗೆ ಏನು ಕೊಡಲ್ಲ. ಇನ್ನೊಂದ್ಸಲಿ ನಾನು ನಿನಗೆ ಏನು ಕೇಳಂಗಿಲ್ಲ. ನನ್ನ ಕೆಲಸ ಆಗೋವರೆಗೂ ನೀ ಹತ್ರನೂ ಬರಬೇಡ. ಹತ್ರ ಬಂದ್ರೆ ಏನ್ ಮಾಡ್ತೀರಾ? ನಿಮ್ಮ ತಾತನ ಆಸ್ತಿ ತಗೊಂಡು ಪರ್ಮನೆಂಟ್ ಆಗಿ ಮಾಯ ಹೋಗ್ಬಿಡ್ತೀನಿ. ಹಾ